ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 20 ಅದರ 7ನೇ ವಾಕ್ಯ. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ದಾವೀದನು ಬರೆದಂತಹ ಒಂದು ಕೀರ್ತನೆ. ಅದರ ಹೆಡ್ಡಿಂಗಲ್ಲಿ ಈ ರೀತಿಯಲ್ಲಿ ಓದ್ತೇವೆ: ಅರಸನ ಜಯಕ್ಕೋಸ್ಕರ ಪ್ರಾರ್ಥಿಸುವುದು. ಅರಸನಾದ ದಾವೀದ ಮತ್ತೊಬ್ಬ ಅರಸನ ಜಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. 1ನೇ ವಾಕ್ಯದಿಂದ ಓದಬೇಕಾದ್ರೆ ಒಬ್ಬ ಥರ್ಡ್ ಪಾರ್ಟಿಗೆ, ಬೇರೊಬ್ಬ ವ್ಯಕ್ತಿಗೆ ಅವನು ಹೇಳ್ತಾ ಇರೋ ರೀತಿಯಲ್ಲಿ, ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ, ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ. ಆಗ ದಾವೀದ ಯಾರನ್ನೋ ಬ್ಲೆಸ್ ಮಾಡಿ ಪ್ರಾರ್ಥಿಸ್ತಾ ಇರುವಂತಹ ಒಂದು ಪ್ರಾರ್ಥನೆ. ಆದರೆ ಸೊಲೊಮೋನನನ್ನ ಅಭಿಷೇಕಿಸಿ ಸೊಲೊಮೋನನಿಗೆ ತನ್ನ ಸ್ಥಾನವನ್ನ ಅಥವಾ ಸಿಂಹಾಸನವನ್ನ ಬಿಟ್ಟುಕೊಡುವ ಸಂದರ್ಭದಲ್ಲಿ ಸೊಲೊಮೋನನಿಗೆ ಕೆಲವು ಟಿಪ್ಸ್ ಅನ್ನ ಹೇಳ್ಕೊಡ್ತಾ ಇದ್ದಾನೆ. ಯಾವ ರೀತಿ ನೀನು ಆಳ್ವಿಕೆ ಮಾಡಬೇಕು ಎಂಬ ಟಿಪ್ಸ್ ಅನ್ನ ಹೇಳುವುದಕ್ಕಿಂತ ಮುಂಚೆ ಅವನು ಬ್ಲೆಸ್ ಮಾಡ್ತಾ ಇದ್ದಾನೆ. ನಿನ್ನ ಇಕ್ಕಟ್ಟಿನಲ್ಲಿ ದೇವರು ನಿನ್ನ ಪ್ರಾರ್ಥನೆಯನ್ನ ಕೇಳಲಿ. ಆದ್ರ 3-4 ವಾಕ್ಯಗಳಲ್ಲಿ ನಾವು ಅದನ್ನೇ ನೋಡ್ತೀವಿ. ನಿಮ್ಗೆ ದೇವರು ಸಹಾಯ ಮಾಡಲಿ, ದೇವರ ಆಶೀರ್ವಾದ ಮಾಡಲಿ, ಆಧಾರ ಮಾಡಲಿ, ಸಹಾಯ ಮಾಡಲಿ, ಸಫಲ ಮಾಡಲಿ, ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ, ದೇವರಿಗೆ ನೀನು ಮಾಡುವುದು ಮೆಚ್ಚುಗೆಯಾಗಲಿ, ಅನೇಕ ಕಾರ್ಯಗಳನ್ನ ಹೇಳಿದ ನಂತರ ಒಂದು ಉಪದೇಶವಾಗಿ ಹೇಳುವಂತಹ ಒಂದು ವಾಕ್ಯವನ್ನ ನಾವಿಲ್ಲಿ ನೋಡ್ತೀವಿ. 7ನೇ ವಾಕ್ಯದಲ್ಲಿ ಸೊಲೊಮೋನನೇ, ಕೆಲವರು ರಥಬಲದಲ್ಲಿ ಹೆಚ್ಚಳ ಪಡ್ತಾರೆ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ಹೆಚ್ಚಳ ಪಡ್ತೀವಿ. ಅನೇಕ ರಾಜರುಗಳು ತಮಗಿರುವಂತಹ ರಥಗಳಲ್ಲಿ, ಕುದುರೆಗಳಲ್ಲಿ, ಸೈನಿಕರಲ್ಲಿ, ಆಯುಧಗಳಲ್ಲಿ ಹೆಚ್ಚಳ ಪಡುವಾಗ ಸೊಲೊಮೋನನೇ, ನಾವು ಯೆಹೋವನ ಭಕ್ತರು, ನಾವು ಯೆಹೋವನನ್ನ ನಂಬಿರುವವರು, ಯೆಹೋವನನ್ನ ಆರಾಧಿಸುವವರು, ನಮ್ಮ ಆಶ್ರಯ ಅಥವಾ ನಮ್ಮ ಹೆಚ್ಚಳ ಕರ್ತನಲ್ಲಿ ಮಾತ್ರ ಎಂಬುದಾಗಿ ದಾವೀದನು ಹೇಳ್ತಾ ಇದ್ದಾನೆ. ಕಾರಣ, ಅಂದಿನ ಕಾಲದಲ್ಲಿ ಯಾರಾದರೂ ಯುದ್ಧಕ್ಕೆ ಬಂದ್ರೆ ತಕ್ಷಣವೇ ತಮ್ಮ ಬಲವನ್ನ ತೋರಿಸಿಕೊಳ್ಳುವುದಕ್ಕಾಗಿ ಯುದ್ಧಕ್ಕೆ ಹೋಗ್ತಾರೆ. ಇಲ್ಲ ಮತ್ತೊಬ್ಬರ ಸಹಾಯವನ್ನ ಅಥವಾ ಇತರ ರಾಜರುಗಳ ಸಹಾಯವನ್ನ ಪಡೆದುಕೊಳ್ಳುವಂತಹ ಅನುಭವಗಳನ್ನೆಲ್ಲ ನೋಡಬಹುದು. ಆದ್ರೆ ದಾವೀದನು ಸೊಲೊಮೋನನಿಗೆ ಒಂದು ಉಪದೇಶವನ್ನ ಕೊಡ್ತಾನೆ. ಇಲ್ಲ ಸೊಲೊಮೋನನೇ, ನಮ್ಗೆ ರಥ ಇದೆ, ಕುದುರೆ ಇದೆ, ಎಲ್ಲ ಇದೆ, ಆದ್ರೆ ನಾವು ಹೆಚ್ಚಳ ಪಡೋದು ನಮ್ಮ ದೇವರಲ್ಲಿ ಮಾತ್ರ. ಕಾರಣ ಏನು? ದಾವೀದನು ಅರಸನಾದಾಗ ಏನೂ ಇಲ್ಲದ ಒಬ್ಬ ಕುರುಬನಾಗಿದ್ದಂತಹ ವ್ಯಕ್ತಿ ರಾಜನಾಗಿ ಬಂದಂತಹ ಚರಿತ್ರೆ, ದೇವರು ಅವನನ್ನ ಉನ್ನತವಾಗಿ ನಡೆಸಿದಂತಹ ಅನುಭವಗಳು ಅವನಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಸೊಲೊಮೋನನಿಗೆ. ಆದ್ರೆ ಸೊಲೊಮೋನನ ಒಂದು ಸಿಂಹಾಸನದ ಏರಿಕೆಯ ಸಮಯದಲ್ಲಿ ಆ ತರ ಅಲ್ಲ. ಆಲ್ರೆಡಿ ದಾವೀದನು ಎಲ್ಲವನ್ನ ಸಿದ್ಧ ಮಾಡಿದ್ದಾನೆ. ದಾವೀದನು ಆ ಸೊಲೊಮೋನನಿಗೆ ಬೇಕಾದಂತಹ ಆಯುಧಗಳಾಗಿರ್ಬೋದು ಅಥವಾ ನೆಕ್ಸ್ಟ್ ಬರುವಂತಹ ರಾಜನಿಗೆ ಬೇಕಾದಂತಹ ಎಲ್ಲ ಕಾರ್ಯಗಳನ್ನ ಸಿದ್ಧ ಮಾಡಿಟ್ಟು ಈ ಸೊಲೊಮೋನನನ್ನ ಅಭಿಷೇಕ ಮಾಡ್ತಾ ಇದ್ದಾನೆ. ಆದ್ರೆ ದಾವೀದನು ಸೊಲೊಮೋನನಿಗೆ ಒಂದು ಉಪದೇಶವನ್ನು ಹೇಳ್ತಾನೆ. ಸೊಲೊಮೋನನೇ, ನೀನು ಆಯುಧಗಳಲ್ಲಿ ಹೆಚ್ಚಳ ಪಡಬೇಡ, ರಥಗಳಲ್ಲಿ ಹೆಚ್ಚಳ ಪಡಬೇಡ, ಕುದುರೆಗಳಲ್ಲಿ ಹೆಚ್ಚಳ ಪಡಬೇಡ. ಯಾಕೆಂದ್ರೆ ನಾನು ರಾಜನಾಗಿ ನನ್ನನ್ನು ಅಭಿಷೇಕ ಮಾಡಿದಾಗ, ಸಮುವೇಲನು ಬಂದು ಅಭಿಷೇಕ ಮಾಡಿದಾಗ, ನಾನೊಬ್ಬ ಕುರುಬನಾಗಿದ್ದುಕೊಂಡು ಕೈಯಲ್ಲಿ ಒಂದು ಕೋಲು, ಒಂದು ಚೀಲ, ಅದರಲ್ಲಿ ಒಂದು 5 ಕಲ್ಲು ಇದಿಟ್ಕೊಂಡು ಕುರುಬರ ಪದ್ಧತಿ ಪ್ರಕಾರ ಕುರುಬನಾಗಿ ಓಡಾಡ್ತಾ ಇದ್ದಂಥ ಸಮಯದಲ್ಲಿ ಅಭಿಷೇಕ ಬೀಳ್ತಾ ಇದೆ ನನ್ನ ತಲೆಗೆ. ಆದ್ರೆ ನಿನ್ನ ತಲೆಗೆ ಅಭಿಷೇಕ ಬೀಳ್ತಾ ಇರೋದು ನೀನೊಬ್ಬ ರಾಜಕುಮಾರನಾಗಿರುವಾಗ, ಎಲ್ಲ ಸೆಟಪ್ ಮಾಡಿಟ್ಟಿರುವಾಗ ನಿನ್ನ ಮೇಲೆ ಅಭಿಷೇಕ ಬೀಳ್ತಾ ಇದೆ. ನಮ್ಮ ಜೀವಿತದಲ್ಲೂ ಏನೂ ಇಲ್ಲದೆ ಇರುವಾಗ, ಕೊರತೆಗಳಿದ್ದಾಗ, ಸಮಸ್ಯೆಗಳಿದ್ದಾಗ ನಾವು ದೇವರನ್ನ ಮಾತ್ರ ಆಶ್ರಯಿಸ್ತಾ ಇದ್ವಿ. ಕಾರಣ, ನಮ್ಗೆ ಆಶ್ರಯಿಸುವುದಕ್ಕೆ ಬೇರೆ ಯಾವ ಮಾರ್ಗವೂ ಇರಲಿಲ್ಲ, ಯಾವುದೂ ನಮ್ಮ ಕೈಯಲ್ಲಿ ಇರಲಿಲ್ಲ. ಆದ್ರೆ ಇವತ್ತು ನಮಗೆ ಕೊಟ್ಟಿರುವಂತಹ ಆಶೀರ್ವಾದಗಳಲ್ಲಿ ಗೊತ್ತೋ ಗೊತ್ತಿಲ್ಲದೆಯೋ ನಾವು ಆಶ್ರಯಿಸ್ಬಿಡ್ತೀವಿ. ನನಗೆ ಒಳ್ಳೆ ಕೆಲಸ ಇದೆ, ಒಳ್ಳೆ ಸಂಬಳ ಇದೆ, ಒಳ್ಳೆ ಆರೋಗ್ಯ ಇದೆ, ಸಂಬಳ ತರುವಂತಹ ಮಕ್ಕಳಿದ್ದಾರೆ, ಮನೆ ಇದೆ, ಕಾರಿದೆ, ಎಲ್ಲವನ್ನ ಇಟ್ಕೊಂಡು ನಾನಿನ್ನ ಜೀವನ ಮಾಡಬಹುದು ಎಂಬುದಾಗಿ ಯೋಚನೆ ಮಾಡುವಂತಹ ಅನೇಕ ವ್ಯಕ್ತಿಗಳನ್ನ ನೋಡಬಹುದು. ಆದ್ರೆ ದಾವೀದನು ಸೊಲೊಮೋನನಿಗೆ ಹೇಳ್ತಾನೆ, ಸೊಲೊಮೋನನೇ,
ಈಗ ರಥಗಳು ಬೇಕು, ಕುದುರೆಗಳು ಬೇಕು, ಸೈನಿಕರು ಬೇಕು, ಎಲ್ಲ ಸರಿನೇ. ಆದ್ರೆ ಇದರಲ್ಲಿ ಹೆಚ್ಚಳ ಪಡಬೇಡ. ಯಾಕೆ ಗೊತ್ತಾ? ಇದು ನಾವು ಹೆಚ್ಚಳ ಪಡಬೇಕಾದಂತಹ ವಿಷಯ ಅಲ್ಲ. 8ನೇ ವಾಕ್ಯದಲ್ಲಿ ಅವನು ಹೇಳ್ತಾನೆ, ಅವರು ಬಿದ್ದು ಹೋಗಿದ್ದಾರೆ. ಯಾರು ಬಿದ್ದು ಹೋದ್ರು? ಯಾರು ರಥದಲ್ಲಿ ಆಶ್ರಯಿಸಿದ್ರು, ಯಾರು ಅಶ್ವಬಲದಲ್ಲಿ ಹೆಚ್ಚಳ ಪಟ್ರೋ ಅವರೆಲ್ಲರೂ ಬಿದ್ದು ಹೋದ್ರು. ನಾವಾದರೂ ಎದ್ದು ನಿಂತಿದ್ದೇವೆ. ಈ ಹಗಲ ಸಮಯದಲ್ಲಿ ನನ್ನನ್ನು ಕೇಳುವ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ಕೊಟ್ಟಿರುವಂತಹ ಆಶೀರ್ವಾದಗಳಲ್ಲಿ ಹೆಚ್ಚಳ ಪಡದೆ, ಆಶೀರ್ವಾದವನ್ನ ಕೊಟ್ಟಂತಹ ದೇವರಲ್ಲಿ ನಾವು ಹೆಚ್ಚಳ ಪಡೋಣ. ನಮ್ಮ ಜೀವಿತದಲ್ಲಿ ಏನೂ ಇಲ್ಲದಿದ್ದಂತಹ ಸಮಯದಲ್ಲಿ ದೇವರಲ್ಲಿ ಆಶ್ರಯಿಸಿ ಕರ್ತನನ್ನ ನೋಡುತ್ತಾ ಮುಂದೆ ಸಾಗಿದಾಗ ದೇವರು ಕೊಟ್ಟಂತ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ಆದ್ದರಿಂದ ನಾವು ದೇವರಲ್ಲಿ ಹೆಚ್ಚಳ ಪಡೋಣ, ಕರ್ತನಲ್ಲಿ ಆಶ್ರಯಿಸೋಣ. ಕಾರಣ ಅಶ್ವಬಲವು ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತಿದ್ದರು, ಜಯವು ಕರ್ತನಿಂದಲೇ ಎಂಬುದಾಗಿ ವಾಕ್ಯ ಹೇಳ್ತದೆ. ಆದ್ದರಿಂದ ನಮಗೆ ಜಯವನ್ನ ಕೊಡುವಂತಹ ದೇವರಲ್ಲಿ ಆಶ್ರಯಿಸಿ ಮುಂದೆ ಸಾಗೋಣ. ಈ ವಾಕ್ಯಗಳಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ದಿವಸ ನಿನ್ನ ಸಂಧಾನದಲ್ಲಿ ನಿನ್ನಲ್ಲಿ ಆಶ್ರಯಿಸುವಂತೆ ದೇವರೇ, ನಾವು ಹೆಚ್ಚಳ ಪಡುವುದಾದ್ರೂ ನಿನ್ನಲ್ಲಿ ಮಾತ್ರ ಹೆಚ್ಚಳ ಪಟ್ಟು ನಿನಗಾಗಿ ಜೀವಿಸುವ ಹಾಗೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಜಾಯಿನ್ ಆಗಿರುವಂತಹ ತಲೆಬಾಗಿರುವಂತಹ ಎಲ್ಲರನ್ನ ಆಶೀರ್ವಾದ ಮಾಡಪ್ಪ. ಪ್ರಾರ್ಥನೆಯನ್ನ ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.